ಹಲೋ, ಡೇಟ್ ಬುಕ್ ಆಗಿದೆ ಸರ್. ಹೌದಾ? ಹೌದು ಸರ್, ನೀವು ಹೇಳಿರೋ ಡೇಟ್ಗೆ ಮಂಟಪ ಬುಕ್ ಆಗಿದೆ. ಹಾಗಾದ್ರೆ ನಾವು ಹೂವೆ ಮಾಡಿದ್ ಕರೆಕ್ಟು. ಅದ್ಯಾರೋ ದೊಡ್ಡ ಮನೆ ವೀರಣ್ಣ ಅನ್ನೋರು ಮಂಟಪನ ಬುಕ್ ಮಾಡಿದ್ದಾರೆ. ಹೆಸರೇನಂದೆ? ದೊಡ್ಡ ಮನೆ ವೀರಣ್ಣ. ದೊಡ್ಡ ಮನೆ ವೀರಣ್ಣನ? ಈ ಹೆಸರು ನಾನು ಎಲ್ಲೋ ಕೇಳಿದ್ದೀನಲ್ಲ. ಆಮೇಲೆ ನೀನೊಂದು ಕೆಲಸ ಮಾಡೋ, ನೀನು ಆ ಲಗ್ನ ಪತ್ರಿಕೆ ಏನಾದ್ರು ಇದ್ರೆ ಒಂದು ಫೋಟೋ ತೆಗೆದು ನಂಗೆ ಕಳ್ಸ್ಕೊಡ್ತೀಯಾ? ಸರಿ ಅಣ್ಣ. ಹಾ, ಬೇಗ ಕಳ್ಸು. ಏನ್ ಸರ್, ಒಂದ್ಸಲ ಲಗ್ನ ಪತ್ರಿಕೆ ಅಂತೀರಾ, ಇನ್ನೊಂದ್ಸಲ ದೊಡ್ಡ ಮನೆ ವೀರಣ್ಣ ಅಂತೀರಾ. ನಂಗೇನು ಅರ್ಥ ಆಗ್ತಿಲ್ಲ. ಸರ್, ಒಂದು ನಿಮಿಷ ಇದನ್ನ ನೋಡಿ ಸರ್. ಇದೇನಿದು ಮದ್ವೆ ಇನ್ವಿಟೇಷನ್? ಹ್ಞೂ, ನಾನ್ ಜೈಲಿಗೆ ಹೋಗ್ಬಾರ್ದು ಅಂದ್ರೆ ನೀವ್ ಇನ್ವಿಟೇಷನ್ ತೋರಿಸ್ತಾ ಇದ್ದೀರಾ. ಕೂಲ್ ಕೂಲ್ ರೋಷನ್ ಅವರೇ. ಇನ್ವಿಟೇಷನ್ ಕರೆಕ್ಟಾಗಿ ನೋಡಿ. ಏನ್ ಹೇಳೋದು ಇವಾಗ? ಹಲೋ ಚಿನ್ನು, ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ಅದು ನಾನೊಂದು ಸ್ವಲ್ಪ ಆಚೆ ಇದೆ. ಶಾಂತಿ, ಹೇಳು. ಹಾಗಲ್ವೋ, ಅರ್ಚನಾ ಹತ್ರ ಯಾರಿದಾರಲ್ಲಿ? ಶಾಂತಿ ನೋಡು, ನೀನೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅರ್ಚನಾ ಜೊತೆ ನಾಗ ಇದ್ದಾನೆ. ಆಮೇಲೆ ಅರ್ಚನಾ ಒಂದು ಲಿಸ್ಟ್ ಕೊಟ್ಟಿದ್ಲು, ನನಗೆ ಅವೆಲ್ಲ ಬೇಕಿತ್ತು ಅಂತ. ಅದನ್ನ ತಗೊಂಡ್ಬರೋಣ ಅಂತ ಹೊರಗಡೆ ಬಂದಿದ್ದೀನಿ. ನಿನ್ ಫ್ರೆಂಡ್ ನಾಗ ಇದಂತಾನೆ, ಬಿಡು. ಅರ್ಚನನ್ ಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಜಾಸ್ತಿ ಆಗ್ತಿದೆ. ಇಷ್ಟು ದಿನ ಒಂದಲ್ಲ ಒಂದು ನೋವು ನನಗೆ. ಈಗ ಒಳ್ಳೇದಾಗ್ತದೆ ಅಂತ ಅನ್ಕೊಳ್ಬೇಕಾದ್ರೆ ಏನೋ ಒಂಥರ ಮನ್ಸೊಳಗೆ ಗೊಂದಲ ಕಣೋ. ಅದನ್ನ ಹೇಗ್ ಹೇಳೋದು, ಏನಂತ ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ. ಚಿನ್ನು, ಯಾಕೋ ನನ್ಗೆ ಈ ತರ ಎಲ್ಲ ಆಗ್ತಿದೆ ಇವಾಗ. ಏನೋ ಒಂಥರ ಆತಂಕ ಕಣೋ. ಆತಂಕನ? ಆತಂಕ ಪಡುವಂಥದ್ದು ಇವಾಗ ಏನಾಗಿದೆ ಶಾಂತಿ? ನೋಡ್, ಹೇ, ಏನಾಯ್ತು? ಏನಿಲ್ಲ, ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ನಾಲ್ಗೆನ ಕಡ್ಕೊಂಡ್ಬಿಟ್ಟೆ. ನಾಲ್ಗೆ ಕಚ್ಕೊಂಡಿದ್ಯಾ? ಹಾಗಾದ್ರೆ ಪಕ್ಕ ನಿನ್ನ ಯಾರೋ ಜ್ಞಾಪಿಸ್ಕೊತಿದ್ದಾರೆ. ಹೌದು. ಹಾ, ಚೆನ್ನಾಗಿ ಹೇಳಿದೆ. ಸುಮ್ಮನೆ ಇರು ಶಾಂತಿ, ನನ್ನ ನೆನೆಸ್ಕೊಳ್ಳೋದಕ್ಕೆ ಯಾರಿದ್ದಾರೆ? ಹೇ, ಯಾಕೋ ಹಾಗೆ ಹೇಳ್ತೀಯಾ? ನಾನಿಲ್ವಾ? ಅಣ್ಣ ಅದಕ್ಕೆ ಇಲ್ವೇನೋ? ಹೇ ಚಿನ್ನು, ಇದು ನಿನ್ ಕುಟುಂಬ ಕಣೋ. ಈ ಕುಟುಂಬದಲ್ಲಿ ನೀನು ಒಬ್ಬ ಅಲ್ವೇನೋ? ಅಯ್ಯೋ ಶಾಂತಿ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನಗೆ ಗೊತ್ತು, ನನಗೋಸ್ಕರ ನೀವೆಲ್ಲರೂ ಇದ್ದೀರಾ ಅಂತ. ಮತ್ತೆ ನೆನ್ಸ್ಕೊಳಕ್ ಯಾರಿದ್ದಾರೆ ಅಂತ ಹೇಳ್ತೀಯಾ? ಚಿನ್ನು, ಇತ್ತೀಚೆಗೆ ನಿನ್ಗೆ ತುಂಬಾ ಬೇಕಾದವರು ಯಾರಾದ್ರೂ ದೂರ ಆಗಿದಾರಪ್ಪ? ಹಾಗೇನಾದ್ರೂ ಆಗಿದ್ರು ಹಿಂಗಾಗತ್ತೆ. ದೊಡ್ಡ ಅಂದೆ ನಿನ್ನ. ದಡ್ಡ ಹೋಗ ಆ ಕಡೆ. ಬರೀ ದಡ್ಡ ಅಲ್ಲ, ಶತದಡ್ಡ. ಒಳ್ಳೆ ಹೀರೋ ತರ ಕಾಣಿಸ್ತಿದ್ಯಾ ಕಣೋ. ಏನ್ ಸರ್ ಇದು? ಇವಳಿಗೆ ಮದ್ವೆನಾ? ಯಾಕೆ ಸರ್, ಆಗ್ಬಾರ್ದಾ? ಲಾಯರ್ ಸಾಹೇಬ್ರೆ, ನಿಮ್ಗೆ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ. ಸರ್, ಏನ್ ಸರ್ ಸೀರಿಯಸ್ನೆಸ್? ಅಲ್ಲ, ಇವಳು ಮದ್ವೆ ಆಗ್ತಿರೋದು ಯಾರನ್ನ ಗೊತ್ತಾ? ಯಾರನ್ನ ಸರ್? ಸತ್ ಹೋಗಿದಾಳಲ್ಲ ಶಾಂತಿ, ಅವಳು ಗಂಡ ಸುಶಾಂತ್ನ. ಆಗ್ಲಿ ಬಿಡಿ, ಅವಳು ಯಾರನ್ನ ಮದುವೆ ಆದ್ರೆ ನಿಮ್ಗೇನ್ ಸರ್? ಲಾಯರ್ ಸಾಹೇಬ್ರೆ, ನೀವು ಫುಲ್ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಅವಳು ಯಾರನ್ನ ಮಾಡ್ಕೊಂಡ್ರು ನನ್ಗೇನು? ಅಲ್ಲ, ನೀವ್ಯಾಕೆ ಇನ್ವಿಟೇಷನ್ ತರ್ಸುದ್ರಿ? ಅದನ್ನ ಯಾಕೆ ನನಗ್ ತೋರ್ಸುದ್ರಿ? ಸರ್, ಅಲ್ಲೇ ಸರ್ ಪಾಯಿಂಟ್ ಇರೋದು. ಇವಳು ಮದುವೆಗೆ ಸುಖವಾಗಿದ್ಬಿಡ್ತಾಳೆ, ಆದ್ರೆ ನೀವು ದಯವಿಟ್ಟು ಅರ್ಥ ಆಗೋಂಗ್ ಹೇಳ್ತೀರಾ? ಏನಿಲ್ಲ ಸರ್. ಇವಳು ಹೆಸರೇನಂದ್ರಿ? ಅದು ನೀನು ಶಾಂತಿ, ಆದ್ರೆ ಅರ್ಚನಾ ಅಂತ ಹೆಸರು ಇಟ್ಕೊಂಡಿದ್ಯಾ? ಇಲ್ಲ, ನಾನು ಅರ್ಚನಾನೇ. ಹಾ, ಅರ್ಚನಾ. ಹೋದ್ ಸರಿ ಇವಳು ಮದ್ವೆಲಿ ಇವಳನ್ನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದೆ.